ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಈ ದಿನ ದೇವರು ಪ್ರತಿಯೊಬ್ಬರನ್ನು ಆಶೀರ್ವದಿಸಲಿ. ಈ ದಿನ ನಾವು ಈ ತಿಂಗಳ ಜುಲೈ ತಿಂಗಳ ಕೊನೆ ದಿನದಲ್ಲಿದ್ದೇವೆ. ದೇವರು ಕೊನೆ ದಿನದಲ್ಲಿ ನಾವು ದೇವರಿಗೆ ಒಂದು ಕೃತಜ್ಞತೆಯನ್ನು ಹೇಳಬೇಕು. ಏಕೆಂದರೆ ದೇವರು ಇಡೀ ತಿಂಗಳು ನಮ್ಮನ್ನು ಕಾಪಾಡಿದ್ದಾರೆ. ಹುಟ್ಟಿದಾಗಿನಲ್ಲೂ ದೇವರು ನಮ್ಮನ್ನು ಕಾಪಾಡಿದ್ದಾರೆ. ಆದರೆ ವಿಶೇಷವಾಗಿ ಈ ತಿಂಗಳು ದೇವರು ನಮ್ಮನ್ನು ಕಾಪಾಡಿದ್ದಾರೆ. ಕರ್ತರೆ, ಈ ತಿಂಗಳಿಡೀ ನಮ್ಮನ್ನು ನಡೆಸಿ ನೀವೇ ನಮ್ಮನ್ನು ಉಸಿರು, ಆಹಾರ, ಆರೋಗ್ಯ, ಕೆಲಸ, ಕುಟುಂಬ ಎಲ್ಲದಕ್ಕೂ ನಮಗೆ ಕೊಟ್ಟದಕ್ಕಾಗಿ, ಎಲ್ಲದರಲ್ಲೂ ನೆಮ್ಮದಿಯನ್ನು ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ. ನಾನು ಬಿದ್ದಾಗ ಎತ್ತುವವರು ನೀವೇ, ನಾವು ಅತ್ತಾಗ ಸಮಾಧಾನ ಪಡಿಸುವವರು ಕೂಡ ನೀವೇ ಸ್ವಾಮಿ. ನನ್ನ ಕೃತಜ್ಞತೆ, ನನ್ನ ಯಜ್ಞ ನೀವು ಸ್ವಾಮಿ. ಎಲ್ಲವನ್ನು ಸ್ವೀಕರಿಸಿರಿ, ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ ಎಂಬುದಾಗಿ ಈ ದಿನ ನಾನು ಪ್ರಾರ್ಥಿಸಿದ್ದೇನೆ. ಆಮೇನ್. ಈ ದಿನ ನಾನು ಆಯ್ದುಕೊಂಡಂಥ ವಚನ ಭಾಗ ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 2ನೇ ವಚನವಾಗಿದೆ. ಈ ವಚನ ಈ ರೀತಿಯಾಗಿ ಹೇಳುತ್ತದೆ: ನಿನ್ನ ದೇವರಾದ ಕರ್ತನು ನಿನ್ನನ್ನು ಈ 40 ವರ್ಷ ಅರಣ್ಯದ ಮಾರ್ಗದಲ್ಲಿ ನಡೆಸಿ ನಿನ್ನನ್ನು ಪರೀಕ್ಷಿಸಿ ನಿನ್ನ ಹೃದಯದಲ್ಲಿರುವುದನ್ನು ತಿಳಿದುಕೊಳ್ಳುವುದಕ್ಕೂ ತಗ್ಗಿಸಿದನು. ದೇವರು ನಮ್ಮನ್ನು ಅರಣ್ಯದಲ್ಲಿ ಬಿಟ್ಟಿಲ್ಲ, ಆತನು ನಮ್ಮೊಂದಿಗೆ ನಡೆದಿದ್ದಾನೆ ಎಂಬುದಾಗಿ ಈ ವಾಕ್ಯ ಹೇಳುತ್ತದೆ. ಈ ವಾಕ್ಯ ದೇವರು ನಮಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕಾಗಿ ನಾವು ತಿಂಗಳು ಮುಗಿದಿದೆ, ಹಿಂದಿರುಗಿ ನೋಡಿದರೆ 3 ವಿಷಯಗಳು ನಮಗೆ ಕಾಣುತ್ತವೆ. ನಮ್ಮ ದೇವರು ನಮಗೆ ಕೊಟ್ಟಂಥ ಸಂಬಳ, ಆರೋಗ್ಯ, ರಕ್ಷಣೆ, ಸಣ್ಣ ಸಂತೋಷಗಳೇ ಇರಬಹುದು. ಎಣಿಸಲು ಶುರು ಮಾಡಿದರೆ ಅದು ಮುಗಿಯುವುದೇ ಇಲ್ಲ ಎಂಬುವಂತೆ ಕಾಣುತ್ತದೆ. ಏಕೆಂದರೆ ಅನೇಕ ಬಾರಿ ನಮಗೆ ಕಷ್ಟ ಬಂದಾಗ, ಅಪಾಯ ಬಂದಾಗ, ಕಾಯಿಲೆ ಬಂದಾಗ ಅವು ಎಲ್ಲವೂ ಬಾರದಂತೆ ಕಾಪಾಡಿದ ದೇವರು ಕಷ್ಟದ ಮೂಲಕ ತಾಳ್ಮೆಯನ್ನು ಕಾಯುವ ಮೂಲಕ ನಂಬಿಕೆಯನ್ನು ಕಲಿಸಿದ ದೇವರಾಗಿದ್ದಾರೆ. ಈ ದಿನ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಈ ದಿನ ಕೊನೆಯ ದಿನವಾಗಿದೆ. ವಿಡಿಯೋ ಸ್ವಲ್ಪ ದೊಡ್ಡದಾಗಿದೆ, ದಯವಿಟ್ಟು ಕ್ಷಮೆ ಇರಲಿ. ಏಕೆಂದರೆ ದೇವರಿಗೆ ಸ್ತೋತ್ರ ಹೇಳುವಂಥದ್ದಾಗಿದೆ. ಪರಲೋಕದ ತಂದೆಯೇ, ಜುಲೈ ತಿಂಗಳಿನಲ್ಲಿ ನನ್ನ ಜೀವನದಲ್ಲಿ ಮಾಡಿದ ಎಲ್ಲ ಒಳ್ಳೆಯದಕ್ಕೆ ವಂದನೆಗಳು. ನಾನು ಕೇಳದಿದ್ದರೂ ನೀವು ಕೊಟ್ಟಿರೋದಕ್ಕೆ ಅರ್ಹನಲ್ಲದಿದ್ದರೂ ದೇವರೇ, ನೀವೆಲ್ಲವನ್ನು ಕೊಟ್ಟಿದ್ದೀರಿ. ನಮ್ಮೆಲ್ಲ ಪಾಪಗಳನ್ನು ಕ್ಷಮಿಸಿದ್ದೀರಿ. ಈ ತಿಂಗಳಿನಲ್ಲಿ ನಾನು ಮಾಡಿದ ತಪ್ಪುಗಳನ್ನು ಕ್ಷಮಿಸಿದ್ದೀರಿ. ಆಗಸ್ಟ್ ತಿಂಗಳಿನಲ್ಲೂ ನನ್ನ ಜೊತೆಯಲ್ಲಿದ್ದು ಕೈ ಹಿಡಿದು ನಡೆಸಿರಿ ಎಂದು ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಈ ತಿಂಗಳು ದೇವರು ನಮಗೆ ಮಾಡಿದ ಒಂದೇ ಒಂದು ಒಳ್ಳೆಯದನ್ನು ಈ ವಾಕ್ಯವನ್ನು ನೋಡಿ ಕಾಮೆಂಟ್ನಲ್ಲಿ ಬರೆಯಿರಿ. ದೇವರು ಹೊಸ ತಿಂಗಳಿಗೆ ನಾವು ಕಾಲಿಡುವಾಗ ಆ ತಿಂಗಳನ್ನು ದೇವರು ಆಶೀರ್ವದಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಆಮೇನ್.